ನಾನು ಈಗಾಗಲೇ ಸಾಕಷ್ಟು ಸಲ ಹೇಳಿದ್ದೀನಿ, ಸೌಜನ್ಯ ಆ ಕೊಲೆ ರೇಪು ಅಮಾನುಷವಾಗಿ ಆದಂಥದ್ದು ನ್ಯಾಯ ಸಿಗಬೇಕು ಅನ್ನುವಂಥದ್ದು ಎರಡನೇ ಮಾತನೇ ಇಲ್ಲ. ಅದಕ್ಕೆ ಸಮಗ್ರವಾಗಿ ತನಿಖೆ ಆಗಬೇಕು, ಅದಕ್ಕೆ ಸಂಬಂಧಪಟ್ಟಂತ ಆಗಬೇಕು. ಆದರೆ ಅದು ಬಿಟ್ಟು ಇವತ್ತು ಆಗ್ತಾ ಇರುವಂಥ ಬೆಳವಣಿಗೆ ಏನಿದೆ, ಇದೊಂದು ವ್ಯವಸ್ಥಿತ ಅಂತಾರಾಷ್ಟ್ರೀಯ ಹಿಂದುತ್ವ ದೇವಸ್ಥಾನ ಮತ್ತು ನಮ್ಮೆಲ್ಲ ಭಾವನೆಗಳಿಗೆ ಧಕ್ಕೆ ತರುವಂಥ ವ್ಯವಸ್ಥಿತ ಷಡ್ಯಂತ್ರ ಇದು. ಧರ್ಮಸ್ಥಳ ಒಂದು ನಿಮಿತ್ತ ಅಷ್ಟೇ. ಧರ್ಮಸ್ಥಳದ ಹೆಗಲ ಮೇಲೆ ಬಂದೂಕಿಟ್ಟು ಹಿಂದುತ್ವ ದೇವಸ್ಥಾನ ಭಕ್ತಿ ಭಾವನೆಗಳಿಗೆ ಅವರು ಗುಂಡು ಹೊಡೆಯೋದಿದೆ ಮತ್ತು ಅವರು ಯಶಸ್ವಿ ಆಗಿದ್ದಾರೆ. ಕಳೆದ 4 ತಿಂಗಳಿಂದ ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಕೇರಳ, ತಮಿಳುನಾಡು ಮತ್ತು ಇಡೀ ದೇಶದ ಎಲ್ಲ ಚಾನೆಲ್ಗಳಲ್ಲಿ ಇದು ನ್ಯೂಸ್ ಆಗಿದೆ, ಚರ್ಚೆ ಆಗ್ತಾ ಇದೆ. ಅಂಥ ಬಹಳ ದೊಡ್ಡ ಅನಾಹುತ ಆಗಿದೆ ಅಂತನ್ನೋದಕ್ಕೆ ಆಯಿತು. ಇಷ್ಟು SIT ರಚನೆ ಆಯಿತು, ಸಾಕಷ್ಟು ಕಡೆಗೆ 13-14 ಕಡೆಗೆ ಆಗೋದ್ರು, ಒಂದೇ ಒಂದು ಕಡೆಗೆ ಯಾವುದೇ ರೀತಿಯ ಕುರುಹು ಸಿಗಲಿಲ್ಲ, ಆಧಾರ ಸಿಗಲಿಲ್ಲ. ಸೊ ಅವರಿಗೆ ಇನ್ನೂ ಎಳಿಬೇಕಾಗಿದೆ. ಒಬ್ಬೊಬ್ಬರು ಒಂದೊಂದು ಸಲ ಬಂದು ಕಂಪ್ಲೇಂಟ್ ಕೊಡ್ತಾ ಅದನ್ನು ಎಳಿತಾ ಹೋಗೋದು. ಸೊ ಇನ್ನೂ ಚರ್ಚೆ ಆಗಬೇಕು, ಇನ್ನೂ ಬದನಾಮ ಆಗಬೇಕು, ಇನ್ನೂ ಕೆಟ್ಟದ್ದು ಬಿಂಬಿಸಬೇಕು ಅಂತನ್ನುವಂಥದ್ದೇ ಇದರ ಹಿಂದೆ ಇರುವಂಥದ್ದು. ಅಲ್ ಜೀರಾ ಅನ್ನುವಂಥದ್ದು ಒಂದು ಮುಸ್ಲಿಂ ಅವರು ಅದನ್ನು ಹೇಳ್ತಾರೆ. ಪಾಕಿಸ್ತಾನದ ಒಬ್ಬ ಸೈನ್ಯಾಧಿಕಾರಿ ಹೇಳ್ತಾನೆ, BBC ಹೇಳುತ್ತೆ, ಕೇರಳದ ಒಬ್ಬ MP ಹೇಳ್ತಾನೆ. ಏನು ಅರ್ಥ ಇದು? ಅವ್ರಿಗೇನು ಸಂಬಂಧ? ಕೇರಳದಲ್ಲಿ ಸತ್ತಂಥವ್ರು ಲೆಕ್ಕ ತೆಗೆದ್ರೆ ನಿನ್ನ ತಟ್ಟೆ ಒಳಗೆ ಕತ್ತೆ ಬಿದ್ದಿದೆ, ನೀವು ಇಲ್ಲಿ ಇದ್ರ ಬಗ್ಗೆ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಿ. ಇವತ್ತು BBC ಅವ್ರು ಇಡೀ ಜಗತ್ತಿನಲ್ಲಿ ಎಷ್ಟು ಕೋಟಿಗಟ್ಟಲೆ ಬ್ರಿಟಿಷರು ಕ್ರಿಶ್ಚಿಯನ್ರು ಕೊಂದಿದ್ದಾರೆ ಅಂತ ಅನ್ನೋದು ಏನಾದರೂ ಲೆಕ್ಕ ಇದೆಯಾ? ಎಷ್ಟು ರೇಪ್ಗಳಾಗಿದ್ದಾವೆ ಚರ್ಚ್ನಲ್ಲಿ ಅಂತ ಅನ್ನೋದು ಲೆಕ್ಕ ಇದೆಯಾ? ಮಸೀದಿ ಮದರ್ಸಾಗಳಲ್ಲಿ ಎಷ್ಟು ರೀತಿಯ ಕೊಲೆಗಳಾಗಿದ್ದಾವೆ ಅಂತ ಅನ್ನೋದು ಲೆಕ್ಕ ಕೊಡಬೇಕಾ? ಈ ಸಮೀರ್ ಅನ್ನುವಂಥ ವ್ಯಕ್ತಿ ಇವತ್ತು SIT ನೇಮಕ ಮಾಡಿದರು. ಈ SITಯ ತನಿಖೆ ಹೇಗೆ ಹೊರಟಿದೆ ನೋಡಿ. ಇದರ ಹಿಂದೆ ಕಾಂಗ್ರೆಸ್ ಸರ್ಕಾರವೂ ಕೂಡ ಇದೆ. ಕಾಂಗ್ರೆಸ್ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದರ ಹಿಂದೆ ಇದ್ದಾರೆ. ಅವರ ಜೊತೆಗಿರುವಂಥವರೆಲ್ಲ ಲೆಫ್ಟಿಸ್ಟು, ನಾಸ್ತಿಕವಾದಿಗಳು, ಕಮ್ಯುನಿಸ್ಟು ತುಂಬಿಕೊಂಡು